मस्जिद नहीं तोड़ना चाहिए था। ಹಾಗಾದರೆ ಮುಂಬರುವ ಮುಂಬಯಿಯ ತಯಾರಿಗೆ ಮುನ್ಸೂಚನೆ ಕೊಡ್ಲಿಲ್ವಾ? ಮುಂಬೈನ ಬಾಂದ್ರಾ ಈಸ್ಟ್ ನಲ್ಲಿರುವ ಗರೀಬ್ ನಗರ್ ಎಂಬ ಒಂದು ಕೊಳಗೇರಿ ಅಂದ್ರೆ ಸ್ಲಂ ಪ್ರದೇಶದಲ್ಲಿರುವ ರೈಲ್ವೆ ಇಲಾಖೆಗೆ ಸೇರಿದಂತಹ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಸುಮಾರು 400ಕ್ಕೂ ಹೆಚ್ಚು ಮನೆ ಮತ್ತು ಅಂಗಡಿಗಳನ್ನು ವೆಸ್ಟರ್ನ್ ರೈಲ್ವೆ ಅಧಿಕಾರಿಗಳು ಜೆಸಿಬಿಗಳ ಮೂಲಕ ತೆರವುಗೊಳಿಸಿದ್ದಾರೆ. ಬಾಂಬೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ. ಸುಮಾರು 600 ಕೋಟಿ ರೂಪಾಯಿ ಮೌಲ್ಯದ 5200 ಚದರ ಮೀಟರ್ ರೈಲ್ವೆ ಭೂಮಿಯನ್ನು ಅಕ್ರಮ ಒತ್ತುವರಿಯಿಂದ ಮುಕ್ತಗೊಳಿಸುವುದು ಇದರ ಉದ್ದೇಶವಾಗಿದೆ. ಇದನ್ನು ಯಾಕೆ ರೈಲ್ವೆ ಇಲಾಖೆ ಮಾಡುತ್ತಿದೆ? ರೈಲ್ವೆ ಹಳಿಗಳ ಪಕ್ಕದಲ್ಲೇ ಈ ಅಕ್ರಮ ಕಟ್ಟಡಗಳು ಇದ್ದಿದ್ದರಿಂದ ರೈಲು ಸಂಚಾರ ಮತ್ತು ಪ್ರಯಾಣಿಕರ ಸುರಕ್ಷತೆಗೆ ತೊಂದರೆ ಆಗುತ್ತಿತ್ತು. ಮುಖ್ಯವಾಗಿ ರೈಲ್ವೆ ಲೈನ್ ವಿಸ್ತರಣೆ, ಮುಂಬೈ ಸೆಂಟ್ರಲ್ ಮತ್ತು ಸ್ಯಾಂಟಾಕ್ರೂಜ್ ನಡುವೆ 5ನೇ ಮತ್ತು 6ನೇ ಹೊಸ ರೈಲ್ವೆ ಲೈನ್ಗಳನ್ನು ನಿರ್ಮಿಸಲು, ಆಮೇಲೆ ದಟ್ಟಣೆ ನಿಯಂತ್ರಣ. ಈ ಹೊಸ ಲೈನ್ಗಳಿಂದಾಗಿ ಮುಂಬೈನಲ್ಲಿ ಹೆಚ್ಚುವರಿಯಲ್ಲಿ 50 ಲೋಕಲ್ ರೈಲುಗಳನ್ನು ಓಡಿಸಲು ಸಾಧ್ಯವಾಗುತ್ತದೆ. ಇದರಿಂದ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗುತ್ತದೆ. ಹತ್ತಿರದಲ್ಲೇ ಇರುವ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ BKC ಬುಲೆಟ್ ಟ್ರೈನ್ ನಿಲ್ದಾಣದ ಅಭಿವೃದ್ಧಿಗೂ ಇದು ಸಹಕಾರಿಯಾಗುತ್ತದೆ. ಆಮೇಲೆ ಈ ಗಲಾಟೆ, ಕಲ್ಲು ತೂರಾಟ, ಹಿಂಸಾಚಾರಕ್ಕೆ ಕಾರಣವೇನು? ಈ ತೆರವು ಕಾರ್ಯಾಚರಣೆ ಸುಲಭವಾಗಿ ನಡೆಯಲಿಲ್ಲ. ಬುಧವಾರ ಅಂದ್ರೆ ಮೇ 20, 2026 ಅಧಿಕಾರಿಗಳು ಅಲ್ಲಿನ ಒಂದು ಪ್ರಾರ್ಥನಾ ಮಂದಿರ, ತುಂಬಾ ಇತಿಹಾಸ ಇರುವ ಒಂದು ಮಸೀದ್ ಅನ್ಕೋತೀನಿ, ವಿಡಿಯೋದಲ್ಲಿ ನಾನು ಅದನ್ನು ನೋಡಿದ್ದು, ಮಸೀದ್ ಅನ್ನು ಧ್ವಂಸಗೊಳಿಸುವಂತದ್ದು. ಸೊ ಒಂದು ಪ್ರಾರ್ಥನಾ ಮಂದಿರ ಮತ್ತು ಮೊಬೈಲ್ ಟವರ್ ಅನ್ನು ತೆರವುಗೊಳಿಸಲು ಮುಂದಾದಾಗ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಆಕ್ರೋಶಗೊಂಡ ಜನಸಮೂಹ ಪೊಲೀಸರು ಮತ್ತು ರೈಲ್ವೆ ಅಧಿಕಾರಿಗಳ ಮೇಲೆ ಕಲ್ಲು, ಕೈಗೆ ಸಿಕ್ಕಿದ ಪಾತ್ರಗಳನ್ನು ತೂರಲು ಪ್ರಾರಂಭಿಸಿದರು. ಈ ಗಲಾಟೆಯಲ್ಲಿ ಹಲವು ಪೊಲೀಸರು ಮತ್ತು ಸ್ಥಳೀಯರು ಗಾಯಗೊಂಡಿದ್ದಾರೆ. ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಲಾಠಿ ಪ್ರಹಾರ ನಡೆಸಬೇಕಾಯಿತು. ಸದ್ಯಕ್ಕೆ ಗಲಾಟೆ ಮಾಡಿದ ಸುಮಾರು 16ಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದ್ದು 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ದಾಖಲಿಸಲಾಗಿದೆ. ಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಪೊಲೀಸ್ ಮತ್ತು RPF ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಇವಾಗ ಅಲ್ಲಿನ ಸ್ಥಳೀಯರು ಏನಂತ ಹೇಳ್ತಾರೆ ನೋಡುವ. ನಾವು ಹಲವು ತಲೆಮಾರುಗಳಿಂದ ಇಲ್ಲೇ ವಾಸಿಸುತ್ತಿದ್ದೇವೆ. ನಮ್ಮ ಬಳಿ ಆಧಾರ್ ಕಾರ್ಡ್, ವೋಟರ್ ID ಎಲ್ಲವೂ ಇವೆ. ಮೇ 27 ಅಥವಾ 28ಕ್ಕೆ ರಂಜಾನ್ ಹಬ್ಬ ಇದೆ. ಇಂತಹ ಸಮಯದಲ್ಲಿ ನಮಗೆ ಮುನ್ಸೂಚನೆ ನೀಡದೆ ದಿಢೀರನೆ ನಮ್ಮ ಮನೆಗಳನ್ನು ಒಡೆದು ನಮ್ಮನ್ನು ಬೀದಿಗೆ ಹಾಕಿದ್ದಾರೆ ಎಂದು ಸಂತ್ರಸ್ತರು ಕಣ್ಣೀರಿಡುತ್ತಿದ್ದಾರೆ. ಈ ಹಿಂದೆ ನಡೆದಿದ್ದ ಅಧಿಕೃತ ಸರ್ವೆಯಲ್ಲಿ ಅರ್ಹರಾಗಿದ್ದ ಸುಮಾರು 100 ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವಸತಿ ವ್ಯವಸ್ಥೆ ಕಲ್ಪಿಸಿದೆ. ಆದರೆ ಉಳಿದ ಅಕ್ರಮ ಕಟ್ಟಡಗಳಿಗೆ ಯಾವುದೇ ಪರಿಹಾರ ನೀಡಿಲ್ಲ. ಹಾಗಾದರೆ ಮುಂಬರುವ ಮುಂಬಯಿಯ ತಯಾರಿಗೆ ಮುನ್ಸೂಚನೆ ಕೊಡ್ಲಿಲ್ವಾ? ಅಲ್ಲಿನ ಸರ್ಕಾರ ಏನು ಸ್ಪಷ್ಟನೆ ಕೊಡ್ತದೆ ಅಂದ್ರೆ ಇದು ಏಕಾಏಕಿ ಮಾಡಿದ ಕ್ರಮವಲ್ಲ. 2017ರಿಂದಲೂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆದು ಈಗ ಕೋರ್ಟ್ ಆದೇಶದ ಮೇರೆಗೆ ಕ್ರಮ ಕೈಗೊಳ್ಳಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ನಡೆದ ಮೇಲಷ್ಟೇ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಮಹಾರಾಷ್ಟ್ರ ಸರ್ಕಾರ ತಿಳಿಸಿದೆ. ಸದ್ಯಕ್ಕೆ ತೀವ್ರ ಪೊಲೀಸ್ ಭದ್ರತೆ ನಡುವೆ ಈ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ನಿಮ್ಮ ಅನಿಸಿಕೆ ಏನು? ಅಲ್ಲಿನ ಸರ್ಕಾರ ಮಾಡಿದ್ದು ತಪ್ಪ ಸರಿಯಾ? ಅಲ್ಲಿನ ಸ್ಥಳೀಯರು ಮಾಡಿದ್ದು ತಪ್ಪ ಸರಿಯಾ? ಲೆಟ್ ನೋ ಇನ್ ಕಮೆಂಟ್ ಸೆಕ್ಷನ್. ಟಿಲ್ ದೆನ್ ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.